ದ್ವಿತೀಯ PUC ಇತಿಹಾಸ ಮಾರ್ಚ್ 2025 ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಇಂಪಾರ್ಟೆಂಟ್ ಕ್ವಶನ್ ಒಂದನ್ನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಯಾವುದಪ್ಪ ಅಂತಂದರೆ ಕ್ವಶನ್ ತುಂಬ 10 ಅಂಕದ ಒಂದು ಫಿಕ್ಸ್ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಪ್ರಶ್ನೆ ಯಾವುದು ಅಂತಂದರೆ ಕೃಷ್ಣದೇವರಾಯನ ಸಾಧನೆಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ. ನಿಮ್ಗೆ ಏನೇ ಕ್ವಶನ್ ಇದ್ರೂ ನೀವು ನನ್ನಲ್ಲಿ ಕೇಳ್ಬೋದು. ಟೆಲಿಗ್ರಾಮ್ ಚಾನಲಲ್ಲಿ ಜಸ್ಟ್ ರಾಹುಲ್ ಬಿಡ್ನಾಳ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಅಲ್ಲಿ ಹೇಳಿದ್ದೆ ಇದೊಂದು 10 ಅಂಕದ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತ. ಈಗ ಈ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕಲ್ತ್ಬಿಡೋಣ. ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಕಲ್ತ್ಬಿಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಕೃಷ್ಣದೇವರಾಯ 1509ರಿಂದ 1529. ದಕ್ಷಿಣ ಭಾರತದ ಸರ್ವಶ್ರೇಷ್ಠ ಅರಸನಲ್ಲಿ ಒಬ್ಬನಾಗಿರ್ತಕ್ಕಂಥ ಕೃಷ್ಣದೇವರಾಯನು ತುಳುವ ವಂಶದ ನರಸನಾಯಕ ಮತ್ತು ನಾಗಲಾದೇವಿಯರ ಪುತ್ರ. 1509ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇವನ ಮಂತ್ರಿ ತಿಮ್ಮರಸ. ಇದಿಷ್ಟನ್ನು ನೆನ್ಪಿಟ್ಕೋಬೇಕು. ದಕ್ಷಿಣ ಭಾರತದ ಸರ್ವಶ್ರೇಷ್ಠ ಅರಸನಲ್ಲಿ ಒಬ್ಬನಾಗಿರ್ತಕ್ಕಂಥ ಕೃಷ್ಣದೇವರಾಯ ತುಳು ವಂಶದ ನರಸನಾಯಕ ಮತ್ತು ನಾಗಲಾದೇವಿಯ ಪುತ್ರ. ಕೃಷಕ 1509ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇವನ ಮಂತ್ರಿ ಹೆಸರು ತಿಮ್ಮರಸ. ಇಷ್ಟು ಸೈನಿಕ ಸಾಧನೆಗಳನ್ನು ನೋಡೋಣ. 1510ರಲ್ಲಿ ಬಿಜಾಪುರದ ಸುಲ್ತಾನನ ವಿರುದ್ಧ ಯುದ್ಧ ಮಾಡ್ತಾನೆ. 1510ರಲ್ಲಿ ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಬೀದರ್ನ ಮೊಹಮ್ಮದ್ ಶಾ ಜಂಟಿ ಸೈನ್ಯವನ್ನು ಸೋಲಿಸಿ ರಾಯಚೂರು ಕೋಟೆಯನ್ನು ಕೃಷ್ಣ ತುಂಗಭದ್ರ ದೋಅಬ್ ವಶಪಡಿಸಿಕೊಂಡನು. ನೋಡಿ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು. ಈ ಯುದ್ಧದಲ್ಲಿ ಯೂಸುಫ್ ಆದಿಲ್ ಶಾ ಪ್ರಾಣ ಕಳೆದುಕೊಂಡ. ಬಿಜಾಪುರ ಸುಲ್ತಾನನ ವಿರುದ್ಧ ಈತ ಯುದ್ಧ ಮಾಡ್ತಾನೆ 1510ರಲ್ಲಿ. ಬಿಜಾಪುರ ಸುಲ್ತಾನ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ ಮೊಹಮ್ಮದ್ ಶಾ ಜಂಟಿ ಸೈನ್ಯವನ್ನು ಸೋಲಿಸ್ತಾನೆ. ಯಾರು ಸೋಲಿಸ್ತಾರೆ? ಯೂಸುಫ್ ಆದಿಲ್ ಶಾ ಬೀದರ್ನ ಮೊಹಮ್ಮದ್ ಶಾ ಮತ್ತು ಜಂಟಿ ಸೈನ್ಯವನ್ನು ಸೋಲಿಸಿ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಕೃಷ್ಣ ತುಂಗಭದ್ರಾ ದೋಅಬ್ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಈ ಯುದ್ಧದಲ್ಲಿ ಯೂಸುಫ್ ಆದಿಲ್ ಶಾ ಪ್ರಾಣವನ್ನು ಕಳೆದುಕೊಳ್ತಾನೆ. ಇದನ್ನೆಲ್ಲ ಮಾಡಿದ್ದು ಈತ ಪ್ರಾಣ ಕಳೆದುಕೊಳ್ಳಲು ಕಾರಣ ಏನಂತಂದ್ರೆ ಯಾರು? ಕೃಷ್ಣದೇವರಾಯನ ಒಂದು ಟ್ಯಾಕ್ಟಿಕ್ ಇದೆ. ಉಮ್ಮತ್ತೂರಿನ ಮೆತ್ತಿಗೆ 1513ರಲ್ಲಿ ಉಮ್ಮತ್ತೂರಿನ ನಾಯಕ ಗಂಗರಾಜನ ಬಂಡಾಯವನ್ನು ಹತ್ತಿಕ್ಕಿದ ಕೃಷ್ಣದೇವರಾಯ ಶಿವನ ಸಮುದ್ರ ಮತ್ತು ಶ್ರೀರಂಗ ಪಟ್ಟಣಗಳ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೂವ್ ಫಾರ್ವರ್ಡ್. ಕಳಿಂಗದ ದಿಗ್ವಿಜಯ 1513ರಿಂದ 1518. ಒರಿಸ್ಸಾದ ಗಜಪತಿ ಪ್ರತಾಪರುದ್ರ ದೇವನನ್ನು ಸೋಲಿಸಿ ಕೃಷ್ಣದೇವರಾಯನು ಕೈಗೊಂಡ ದಿಗ್ವಿಜಯವನ್ನು 5 ಹಂತಗಳಲ್ಲಿ ಕಾಣಬಹುದು. ಮೊದಲ ಹಂತ, ದೇವಗಿರಿ ಕೋಟೆಯನ್ನು ಗೆದ್ದು ತನ್ನ ರಾಣಿಯಾದ ಚಿನ್ನಂಬ ಮತ್ತು ತಿರುಳಾಂಬರ ಜೊತೆ ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನ ಪಡೆದು ಉದಯಗಿರಿಯಿಂದ ತಂದ ಬಾಲಕೃಷ್ಣನ ವಿಗ್ರಹವನ್ನು ಹಂಪಿಯಲ್ಲಿ ಪ್ರತಿಷ್ಠಾಪಿಸಿ ಭವ್ಯ ದೇವಾಲಯವನ್ನು ನಿರ್ಮಿಸ್ತಾನೆ. ಇದಿಷ್ಟನ್ನು ನೆನ್ಪಿಟ್ಕೋಬೇಕು. ಉದಯಗಿರಿ ಕೋಟೆಯನ್ನು ಗೆಲ್ತಾನೆ. ತನ್ನ ರಾಣಿಯರಾದ ಚಿನ್ನಾಂಬ ಮತ್ತು ತಿರುಮಲಾಂಬರ ಜೊತೆ ಸೇರಿ ತಿರುಪತಿ ವೆಂಕಟೇಶ್ವರನ ದರ್ಶನ ಪಡಿತಾನೆ. ಉದಯಗಿರಿಯಿಂದ ತಂದ ಬಾಲಕೃಷ್ಣ ವಿಗ್ರಹವನ್ನು ಹಂಪಿಯಲ್ಲಿ ಪ್ರತಿಷ್ಠಾಪಿಸಿ ಭವ್ಯ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ ಎರಡನೇ ಹಂತದ ಕೊಂಡವೀಡು ಕೋಟೆ. ಕೊಂಡವೀಡು ಅನ್ನೋದೊಂದು ಕೋಟೆ ಮತ್ತಿಗೆ ಹಾಕಿ ರೆಡ್ಡಿ ರಾಜರನ್ನು ಸೋಲಿಸುವ ಮೂಲಕ ಕೃಷ್ಣಾ ತೀರದ ಆಂಧ್ರ ಭಾಗವು ಕೃಷ್ಣದೇವರಾಯನ ಅಧೀನಕ್ಕೆ ಬಂತು. ಇದಿಷ್ಟನ್ನು ನೆನಪಿಟ್ಕೊಂಡು ಮೂರನೇ ಹಂತದ ಒಂದು ನೋಡೋದಾದರೆ ಪ್ರತಾಪರುದ್ರನ ಜೊತೆ ಮುಖಾಮುಖಿಯಾಗಿ ಯುದ್ಧ ಮಾಡಿ ವಿಜಯವಾಡ ಕೊಂಡಪಲ್ಲಿ ಕೋಟೆಯನ್ನು ಗೆಲ್ತಾನೆ. 4ನೇ ಹಂತ, ತೆಲಂಗಾಣದ ಅನಂತಗಿರಿ ಕನಕಗಿರಿ ಕೋಟೆಯನ್ನು ಗೆದ್ದು ವಿಜಯದ ಸಂಕೇತವಾಗಿ ಪೊತನೂರು ಎಂಬಲ್ಲಿ ವಿಜಯ ಸ್ತಂಭದ ಸ್ಥಾಪನೆ ಮಾಡ್ತಾನೆ. ಹಂತ 4ನೇದರಲ್ಲಿ ಏನು ಸಿಂಪಲ್ ಆಗಿ ತೆಲಂಗಾಣದ ಅನಂತಗಿರಿ ಕನಕಗಿರಿ ಕೋಟೆಯನ್ನು ಗೆದ್ದು ವಿಜಯದ ಸಂಕೇತವಾಗಿ ಪೊತನೂರು ಎಂಬ ಒಂದು ಗ್ರಾಮದಲ್ಲಿ ವಿಜಯ ಸ್ತಂಭದ ಸ್ಥಾಪನೆ ಮಾಡ್ತಾನೆ. 5ನೇ ಹಂತ, ಪ್ರತಾಪರುದ್ರನ ರಾಜಧಾನಿ ಕಟಕ್ಗೆ ಮತ್ತಿಗೆ ಹಾಕ್ತಾನೆ. ಪ್ರತಾಪರುದ್ರನ ರಾಜಧಾನಿ ಕಟಕ್
ಪ್ರತಾಪರುದ್ರದೇವ ಶಾಂತಿ ಒಪ್ಪಂದ ಮಾಡಿಕೊಂಡು ತನ್ನ ಮಗಳು ಜಗನ್ಮೋಹಿನಿಯನ್ನ ಕೃಷ್ಣದೇವರಾಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇದಿಷ್ಟನ್ನ ನೆನಪಿಟ್ಕೊಳ್ಳಿ. ರಾಯಚೂರು ಯುದ್ಧ ನಡೆಯುತ್ತೆ. ರಾಯಚೂರು ಯುದ್ಧ ದೇವರಾಯನ ಕಳಿಂಗ ಯುದ್ಧದಲ್ಲಿ ನಿರತನಾಗಿದ್ದಾಗ ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಮತ್ತೆ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. 1520ರಲ್ಲಿ ಪೋರ್ಚುಗೀಸರ ಸಹಾಯದಿಂದ ಮತ್ತೆ ವಶಪಡಿಸಿಕೊಂಡ ದೇವರಾಯನು ಇದಕ್ಕೆ ಪ್ರತಿಯಾಗಿ ಪೋರ್ಚುಗೀಸರಿಗೆ ವಿಜಯನಗರಕ್ಕೆ ಬೇಕಾದ ಕುದುರೆಗಳ ಪೂರೈಕೆ ವ್ಯಾಪಾರದ ಏಕಸ್ವಾಮ್ಯವನ್ನು ನೀಡ್ತಾನೆ. ಅಂದ್ರೆ ಈ ಪೋರ್ಚುಗೀಸರು ಕೃಷ್ಣದೇವರಾಯನಿಗೆ ಹೆಲ್ಪ್ ಮಾಡ್ತಾರೆ. ಯಾವ ಕಾರಣಕ್ಕೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ, ಈ ಕೋಟೆನ ವಶಪಡಿಸ್ಕೊಂಡಿರ್ತಾನೆ ಯಾರು? ಆದಿಲ್ ಶಾ. ರಾಯಚೂರು ಕೋಟೆಯನ್ನ ಇಸ್ಮಾಯಿಲ್ ಆದಿಲ್ ಶಾ ವಶಪಡಿಸ್ಕೊಂಡಿರ್ತಾನೆ. ಈ ಪೋರ್ಚುಗೀಸರ ಸಹಾಯವನ್ನು ಪಡೆದುಕೊಂಡು ಕೃಷ್ಣದೇವರಾಯ ಮತ್ತೆ ಅದನ್ನ ವಾಪಸ್ ತಗೊಂತಾನೆ. ಸೊ ಹಿಂಗಾಗಿ ಅವ್ರಿಗೊಂದು ಪೋರ್ಚುಗೀಸರಿಗೆ ವಿಜಯನಗರಕ್ಕೆ ಬೇಕಾಗಿರ್ತಕ್ಕಂಥ ಕುದುರೆಗಳ ಪೂರೈಕೆ ಒಂದು ಏಕಸ್ವಾಮ್ಯವನ್ನ ಆತ ಅವರಿಗೆ ಕೊಡ್ತಾನೆ ಅನ್ನುವಂಥ ಒಂದು ಮಾತಿಲ್ಲಿ ಕಂಡು ಬರುತ್ತೆ. ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಅಮೀರ್ ಬದೀರ್ನನ್ನ ಸೋಲಿಸಿ ನಂತರ ಬೀದರ್ಗೆ ಹೋಗಿ ಸೆರೆಯಲ್ಲಿದ್ದ ಬಹುಮನಿ ಸುಲ್ತಾನನನ್ನು ಬಿಡುಗಡೆಗೊಳಿಸಿ ಸಿಂಹಾಸನದಲ್ಲಿ ಕೂರಿಸುವ ಮೂಲಕ ಯವನ್ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನೆ. ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗ್ತಾನೆ. ಅಮೀರ್ ಬರೀದ್ನನ್ನ ಸೋಲಿಸ್ತಾನೆ. ಬೀದರ್ಗೆ ಹೋಗ್ತಾನೆ. ಸೆರೆಯಲ್ಲಿ ಇರ್ತಕ್ಕಂಥ ಬಹುಮನಿ ಸುಲ್ತಾನನ್ನ ಬಿಡುಗಡೆ ಮಾಡ್ತಾನೆ. ಈತನನ್ನ ಸಿಂಹಾಸನದಲ್ಲಿ ಕೂರಿಸುವ ಮೂಲಕ ಯವನ್ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನೆ. 2 ಅಂಕಕ್ಕೆ ಈತನ 2 ಬಿರುದನ್ನ ಹೆಸರಿಸಿ ಅನ್ನುವಂಥ ಒಂದು ಇದು ಪ್ರಶ್ನೆ ಬರುತ್ತೆ. ಸಿಲೋನಿನಲ್ಲಿ ಶಾಂತಿ. ಅಸಮರ್ಥ ರಾಜ ವಿಜಯಬಾಹುವಿನ ವಿರುದ್ಧ ಜನರು ದಂಗೆ ಹೇಳ್ತಾರೆ. ಇದನ್ನ ತಡೆದಿರ್ತಕ್ಕಂಥವನ್ನ ಕೃಷ್ಣದೇವರಾಯ. ವಿಜಯಬಾಹುವನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನ ಮಗ ಭುವನವೈಕ್ಯ ಬಾಹುವನ್ನ ಅಧಿಕಾರಕ್ಕೆ ತರುವ ಮೂಲಕ ಸಿಲೋನಿನಲ್ಲಿ ಶಾಂತಿಯನ್ನು ಸ್ಥಾಪಿಸ್ತಾನೆ. ಸಿಲೋನ್ ಅಂತಂದ್ರೆ ಶ್ರೀಲಂಕಾ. ಇದಿಷ್ಟನ್ನು ನೆನ್ಪಿಟ್ಟು. ಕೃಷ್ಣದೇವರಾಯ ಸ್ವತಃ ಕವಿಯೂ ಆಗಿದ್ದು ತೆಲುಗಿನಲ್ಲಿ ಆಯುಕ್ತ ಮೌಲ್ಯದ, ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಮತ್ತು ಉಷಾಪರಿಣಿಯಂ ಎಂಬ ಸಂಸ್ಕೃತ ನಾಟಕಗಳನ್ನು ರಚಿಸಿದ್ದಾನೆ. 2 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆ. ಆಯುಕ್ತ ಮೌಲ್ಯದ, ಜಾಂಬವತಿ ಕಲ್ಯಾಣ, ಉಷಾಪರಿಣಿಯಂ ಸಂಸ್ಕೃತ ನಾಟಕಗಳಿವೆಲ್ಲ. ಇದನ್ನ ಆತ ಕವಿನೂ ಆಗಿರ್ತಾನೆ. ರಾಜ ಅಷ್ಟಲ್ಲ, ಕವಿನೂ ಆಗಿರ್ತಾನೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಕವಿಗಳು ಇದ್ದರು. ಇವನು ಅಧಿಕಾರಕ್ಕೆ ಬಂದ ಕೂಡಲೇ ವಿವಾಹ ಸುಂಕ ರದ್ದು ಮಾಡ್ತಾನೆ. ತನ್ನ ತಾಯಿಯ ನೆನಪಾರ್ಥವಾಗಿ ನಾಗಲಾಪುರ ಎಂಬ ನಗರವನ್ನ ನಿರ್ಮಿಸ್ತಾನೆ. ಗುರು ವ್ಯಾಸತೀರ್ಥರನ್ನ ಸಿಂಹಾಸನದ ಮೇಲೆ ಕೂರಿಸಿ ಅಲ್ಲಾಸಾನಿ ಪೆದ್ದಣ್ಣನನ್ನ ಪಟ್ಟದ ಆನೆ ಮೇಲೆ ಕೂರಿಸಿ ಗೌರವ ಕೊಡ್ತಾನೆ. ಅಂದ್ರೆ ಕವಿಗಳನ್ನ ತನ್ನ ಒಂದು ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟು, ಅದೇ ರೀತಿ ವ್ಯಾಸತೀರ್ಥರನ್ನ ಸಿಂಹಾಸನದ ಮೇಲೆ ಕೂರಿಸಿ ಅಲ್ಲಾಸಾನಿ ಪೆದ್ದಣ್ಣನನ್ನ ಪಟ್ಟದ ಆನೆ ಮೇಲೆ ಕೂರಿಸಿ ಗೌರವವನ್ನು ಕೊಡ್ತಾನೆ. ಹಂಪಿಯಲ್ಲಿ ಪುರಂದರ ಮಂಟಪವನ್ನು ನಿರ್ಮಿಸ್ತಾರೆ. ಪ್ರಸ್ತುತದಲ್ಲಿ ಇದೆ, ನೋಡ್ಕೊಂಬನ್ನಿ ಒಂದ್ಸಲ. ಕಲಾಕಾರನಾಗಿದ್ದ ಇವನು ಮಹಾನವಮಿ ಹಬ್ಬದ ಸಮಯದಲ್ಲಿ ಜಾಂಬವತಿ ಕಲ್ಯಾಣ ನಾಟಕದಲ್ಲಿ ಬರುವ ಕೃಷ್ಣನ ಒಂದು ಪಾತ್ರವನ್ನು ತಾನೇ ಅಭಿನಯಿಸಿದ್ದಾನೆ. ಇದನ್ನ ನೆನ್ಪಿಟ್ಕೊಳ್ಳಿ. ಕೊನೆಯದಾಗಿ ಹೇಳೋದಾದ್ರೆ ಬಿರುದು ಕವಿಪುಂಗವ, ಕರ್ನಾಟಕ ಆಂಧ್ರಭೋಜ, ಯವನ ರಾಜ ಪ್ರತಿಷ್ಠಾಪನಾಚಾರ್ಯ, ಕನ್ನಡ ರಾಜ್ಯರಮಣ ಇತ್ಯಾದಿ. ಸಮಾರೋಪ. ಕೃಷ್ಣದೇವರಾಯನ ಕೊನೆ ದಿನಗಳು ದುಃಖದಿಂದ ಕೂಡಿದ್ದು. 1524ರಲ್ಲಿ ತನ್ನ ಏಕಮಾತ್ರ ಪುತ್ರ ತಿರುಮಲನ ಸಂಶಯಾಸ್ಪದ ಸಾವಿನ ನೋವಿನಿಂದ ಮನನೊಂದ ಕೃಷ್ಣದೇವರಾಯ 1529ರಲ್ಲಿ ಮರಣವನ್ನು ಹೊಂತಾನೆ. ಇದಿಷ್ಟನ್ನು ಉಪಸಂಹಾರದಲ್ಲಿ ಹಾಕಿಬಿಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆ ನೀಡಿ ಅನ್ನುವಂಥ ಒಂದು ಪ್ರಶ್ನೆ ಕುರಿತು ನಾವು ಚರ್ಚೆ ಮಾಡಿದ್ದೇವೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದಾನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾರೆ. 10 ಮಾರ್ಕ್ಸಿಗೆ ಇಷ್ಟು ಬರೆದ್ರೆ ಸಾಕು. 10 ಅಂಕ ಗ್ಯಾರಂಟಿ ಸಿಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.